ಎಲ್ಲರೂ ಮೀನಲ್ಲಿ ತುಂಬ ದುಡ್ಡಿದೆ, ಲಕ್ಷ ಇದೆ ಅಂತ ಹೇಳ್ಬಿಟ್ಟು ಮೀನುಗಾರಿಕೆಗೆ ಬರ್ತಾ ಇದ್ದಾರೆ. ಖಂಡಿತವಾಗೂ ಕೆಲವು ಯೂಟ್ಯೂಬ್ಗಳಲ್ಲಿ ತೋರಿಸ್ತಾರಲ್ಲ ಅಷ್ಟು ದುಡ್ಡಂತೂ ಇಲ್ಲ. ಸೊ 10 ಲಕ್ಷ ಬರುತ್ತೆ ಲಾಭ, 20 ಲಕ್ಷ ಲಾಭ ಬರುತ್ತೆ, ಅಷ್ಟಂತೂ ಇಲ್ಲ. ನೀವು ಎಲ್ಲ ಕರೆಕ್ಟ್ ಮಾಡಿದ್ರೂ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ 10ರಿಂದ 20%, 25% ಲಾಭ ಮಾಡ್ಬೋದು. ಅದು ಏನು ಪ್ರಾಪರಾಗಿ ಮಾಡಿದ್ರೆ ಮಾತ್ರ. ಸೊ ಇಲ್ಲಾಂದರೆ ಎಷ್ಟೊಂದು ಜನ ಲಾಸ್ ಆಗಿದ್ದಾರೆ, ತುಂಬ ಜನ ಲಾಸ್ ಆಗಿರೋರು ಇದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಬೈಬ್ಯಾಕ್ ಅಂತ ಹೇಳ್ತಾರೆ. ಬೈಬ್ಯಾಕು, ನಾವೇ ಮೀನು ಮರಿ ಕೊಡ್ತೀವಿ, ನಾವೇ ಫುಡ್ ಕೊಡ್ತೀವಿ, ನಾವೇ ಮೆಡಿಸಿನ್ ಕೊಡ್ತೀವಿ, ನಾವೇ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತ ಎಲ್ಲ ಹೇಳಿದಾಗ ಏನಾಗುತ್ತೆ ಅಂದರೆ ಸೊ ನಿಮ್ಮ ಪ್ರಾಫಿಟ್ ಎಲ್ಲ ಅಲ್ಲೇ ಇರುತ್ತೆ, ಅವರೇ ತೊಗೊತಾರೆ. ಸೊ ಆದಷ್ಟು ನಿಮ್ಮ ಓನು ಐಡಿಯಾಸು ಮತ್ತು ಏನು ಅಂತಂದರೆ ಫಾರ್ಮರ್ ಯಾರೇ ಮಾಡಬೇಕಾದ್ರೂ ಹೇಳೋದು, ನೀವು ರೈತರುಗಳನ್ನ ವಿಸಿಟ್ ಮಾಡಿ. ಯಾರು ರೈತರುಗಳು ಇರ್ತಾರೋ ಅವ್ರ ಹತ್ರ ಒಪಿನಿಯನ್ ತೊಗೊಳ್ಳಿ. ಅವರು ಏನು ಚಾಲೆಂಜಸ್ ಫೇಸ್ ಮಾಡಿರ್ತಾರೆ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಬಟ್ ಇವತ್ತಿನ ಲೆಕ್ಕದಲ್ಲಿ ಇದು ಪ್ರಾಫಿಟಬಲ್ ಬಿಸ್ನೆಸ್ ಅಂತ ಅನ್ನಿಸ್ತಾ ಇಲ್ಲ. ಸೊ ನಾವೇನು ಅಂತಂದರೆ ಆಲ್ಮೋಸ್ಟ್ 3 ಇಯರ್ಸಿಂದ ಸ್ಟಾರ್ಟ್ ಮಾಡಿರೋದು. ಸೊ ಸೆಟಪ್ ಎಲ್ಲ ಇದೆ. ಸೊ ಹಂಗಾಗಿ ರನ್ನಿಂಗ್ ನಡೆಸ್ತಾ ಹೋಗ್ತಾ ಇದ್ದೀನಿ ಅಷ್ಟೇ.